ತೋರಿಸ್ಬಿಡಿ ಒಂದು BJP ಲೀಡರ್ ಮಗ ಇವತ್ತು RSS ಫುಲ್ ಟೈಮ್ ಪ್ರಚಾರಕ್ಕೆ ಯಾರನ್ನ ಇದಾರ ತೋರಿಸ್ಬಿಡಿ ನನಗೆ. ಒಬ್ಬ BJP ಮಗ. ಹೌದಪ್ಪ, ದಿನನಿತ್ಯ ಬೆಳಿಗ್ಗೆ ಎದ್ದು ಶಾಖಾಗಿ ಹೋಗ್ತೀರಿ, ಗೌ ಸೇವೆ ಮಾಡ್ತೀರಿ, ಗೌಮೂತ್ರ ಕುಡಿಯೋದು. ಒಬ್ಬ BJP ನಾಯಕರ ಮಗ ತೋರಿಸಿ, ಒಬ್ರು ತೋರಿಸ್ಬಿಡಿ ನನಗೆ ಫುಲ್ ಟೈಮ್ ಪ್ರಚಾರಕ್ಕೆ. ಸುಮ್ಮನೆ ಯಾವುದೋ ಒಂದು RSS ವಿಜಯದಶಮಿ ದಿವಸ ಹೋಗ್ಬಿಟ್ಟು ಚಡ್ಡಿ ಪ್ಯಾಂಟ್ ಹಾಕೊಳೋದಲ್ಲ. ಫುಲ್ ಟೈಮ್ ಪ್ರಚಾರಕ್ಕೆ ಯಾರಿದ್ದಾರೆ? ಕೋಮ ಗಲಭೆಗಳೆಲ್ಲ ಯಾರು ಸಾಯ್ತಾ ಇದ್ದಾರೆ ಸರ್? ಇವ್ರ ಮಕ್ಕಳು ಹೋಗ್ತಾರಾ ಅಲ್ಲಿ? ಇವತ್ತು ನಾನು ಹೇಳ್ತಾ ಇರೋದೇ ಬಹುಶಃ ಅವ್ರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಏನಾಯ್ತು, ಎಷ್ಟಿದೆ ಇವರೆಲ್ಲ ಪರೇಶ್ ಮೇಸ್ತಾ ಹೆಸರಲ್ಲಿ ಎಲೆಕ್ಷನ್ ಗೆದ್ರಲ್ಲ ಅಪ್ಪ, ಹೋಗಿದಾರ ಅವ್ರ ಮನೆಗೆ? ಬೇರೆ ಬೇರೆ ಎಷ್ಟೊಂದು ಜನ ತೀರೋದ್ರಲ್ಲ ಪಾಪ ಮಕ್ಕಳು. ಎಲ್ಲಿ, ಎಷ್ಟು ವಯಸ್ಸವ್ರದ್ದು? 22, 25, 28. ಸೊ ಆದ್ರಿಂದ ಇವತ್ತು ನಾನು ಹೇಳ್ತಾ ಇರೋದು, ಅವರು ಹೇಳ್ತಾ ಇದ್ದಾರೆ ಅಂದರೆ ಭಾಳ ಸಂತೋಷದ ವಿಷಯ. ಈಗನ ಜಾಗೃತರಾಗಿ ದಯವಿಟ್ಟು ಒಂದು ಉದ್ಯೋಗ ಹುಡುಕಿ, ತಮ್ಮ ಕುಟುಂಬದವರಿಗೆ ಒಂದು ನೆರವಾಗಿ. ಈ ಕೋಮ ಗಲಭೆಗಳು, ಕೋಮ ಘರ್ಷಣೆಗಳಿಗೆಲ್ಲ ಇವರೆಲ್ಲ ನಿಮ್ಗೆ ಉಪಯೋಗ ಮಾಡ್ಕೊತಾ ಇದ್ದಾರೆ. ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ. ದಯವಿಟ್ಟು ಅದನ್ನ ಬಿಡಿ. ಇವರೆಲ್ಲ ಹೇಳ್ತಾ ಇದಾರಲ್ಲ RSS ಅವರು, ಇವರೆಲ್ಲರೂ ಒಂದ್ಸರಿ ರೈತರ ಪರವಾಗಿ ಪ್ರತಿಭಟನೆ ಮಾಡಿದ್ ನೋಡಿದ್ದೀರಾ? ಒಂದ್ಸರಿ ನಿರುದ್ಯೋಗ ಬಗ್ಗೆ ಮಾತನಾಡೋದು ನೋಡಿದ್ದೀರಾ? ಬೆಲೆ ಏರಿಕೆ ಬಗ್ಗೆ ಮಾತನಾಡೋದು ನೋಡಿದ್ದೀರಾ? ಬರೀ ಇಂಥದಕ್ಕೆ ಮಾತ್ರ ಪ್ರಚೋದನೆ ಕೊಡೋದು. ನಾನು ತಮ್ಮ ಮುಖಾಂತರ ಎಲ್ಲ ನಮ್ಮ ಯುವ ಸ್ನೇಹಿತರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ದಯವಿಟ್ಟು ಆ ತಂಟೆಗೆ ಹೋಗಬೇಡಿ. ಯಾರು BJP ನಾಯಕರ ಮಕ್ಕಳು ಅದರಲ್ಲಿಲ್ಲ, ಸಂಘ ಪರಿವಾರದ ಮಕ್ಕಳು ಅದರಲ್ಲಿಲ್ಲ. ಬರೇ ನಿಮಗೆ ಮಾತ್ರ ಇದಕ್ಕೆ ತಳ್ತಾರೆ ಈ ನರಕಕ್ಕೆ. ಆಮೇಲೆ ತಳ್ಳಾದ್ಮೇಲೆ ನಿಮ್ಗೆ ಸಹಾಯಕ್ಕೂ ಯಾರು ಬರೋದಿಲ್ಲ. ಈಗ ನಾನು ಹೇಳ್ತಾ ಇದ್ನಲ್ಲ, ನನಗೆ ಬೆದರಿಕೆ ಆಗ್ದಂಥ ಒಬ್ಬ RSS ಒಬ್ಬ ಬೆಂಬಲಿಗ ಒಂದು ಲಾಯರ್ ಕೂಡ ಕೊಟ್ಟಿಲ್ಲ ಸರ್ ಅವನಿಗೆ. ಅವ್ರ ತಾಯಿ ನನಗೆ ಫೋನ್ ಮಾಡಿ, ಸರ್ ಹಿಂಗೆ ಯಾಕೆ ಹಿಂಗೆ ಬುದ್ಧಿ ಬಂತು ನನಗೆ ಗೊತ್ತಿಲ್ಲ, ನಾವು ಹಿಂಗೆ ಬೆಳೆಸಿಲ್ಲ ಅವನಿಗೆ ಅಂತ ಹೇಳಿದ್ಮೇಲೆ ನಾನೇ ಸುಮ್ಮನೆ ಬಿಟ್ಟೆ. ಒಂದು ಲಾಯರ್ ಕೂಡ ಕೊಟ್ಟಿಲ್ಲ ಅವರಿಗೆ. ಹಿಂಗೆ ಘರ್ಷಣೆಯಲ್ಲಿ ಯಾರ್ಯಾರು ನೊಂದಿದ್ದಾರೆ, ಯಾರ ಮನೆಗೆ ಹೋಗ್ತಾರೆ ಸರ್ ಇವರು? ತೋರಿಸ್ಬಿಡಿ ನನಗೆ. ಬರೇ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮಾತ್ರ ಯುವಕರು ಬೇಕು ಇವರಿಗೆ. ಅದೇನೋ ಇವ್ರು ಹೇಳ್ತಾ ಇದ್ರು, ಮಹೇಂದ್ರ ಕುಮಾರ್ ಅಂತ ಇದ್ರಲ್ಲ RSS, ಇವ್ರಿಗೆ ಏನಂತ ಇದ್ರು? ರಕ್ತ ಪಿಪಾಸಕರು. ದಟ್ ಈಸ್ ವಾಟ್ ದೇ ಆರ್. ಅದನ್ನ ನಾವು ಎಷ್ಟು ಬೇಗ ಅದನ್ನ ತಿಳ್ಕೊತೀವಿ ಅಷ್ಟೇ ಒಳ್ಳೇದು ನಮ್ಮ ಸಮಾಜಗಳಿಗೆ.